ದೂರಿಲ್ಲ ಅಂದರೆ ಇಲ್ಲೇ ಇರಿ, ನಾನೊಬ್ಳು ಹೋಗ್ಬಿಟ್ಟು ಬರ್ತೀನಿ. ಕೀರ್ತಿ ಏನು ನೋಡ್ತಾ ಇದ್ದೀರಾ? ಜಕಣಚಾರಿ ಕೆತ್ತನೆಗಳು. ಇದು ಕಾಮನ್ನು ಆಲ್ಮೋಸ್ಟ್ ಓದ್ ಕಡೆ ಇಲ್ಲ. ಆ್ಯಕ್ಚುಲಿ ಇವಾಗ ನೀನು ಹತ್ಕೊಂಬಂದಿದ್ದಲ್ಲ, ಅಲ್ಲಿ ನೋಡೊಂದ್ಸಲ ಏನು ಅಲ್ಲಿ ಹತ್ತದಿರೋದು. खत्म, बाय बाय, टाटा, गुड बाय, गया. ಅಯ್ಯೋ ಅದೊಂದು ಇವಾಗ ಬಂತು. ಶೇರ್ ಮಾಡು, ಶೇರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅನ್ಪ್ಲಾನ್ ಕತೆಗಳು. ಅನ್ಪ್ಲಾನ್ ಅನ್ಪ್ಲಾನ್ that's the best. ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು, for friends rolling on the way, fun full mood high, we a traveler reaching the sky, on plane ಕಥೆಗಳು every mile, crazy moments ನಮ್ಮ style. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವಿವತ್ತು ಹೊರಟಿರೋದು ಶಿವಗಂಗೆ ಟ್ರೆಕ್ಕಿಂಗಿಗೆ ಹೋಗ್ತಾ ಇರೋದು. ಇವತ್ತು ನಾನು ಮತ್ತು ಶಮಿ ಇಬ್ರೇನೇ. ನಾವು ದೊಡ್ಡಬಳ್ಳಾಪುರದಲ್ಲಿದ್ದೀವಿ. ಆ್ಯಕ್ಚುಲಿ ಮೈಸೂರಲ್ಲಿ ಇದ್ದಿದ್ರೆ ಸಾಯಿರಾಜ್ ಮತ್ತು ಚರಿನೋ ಆ್ಯಡ್ ಆಗ್ತಾಯಿದ್ರು. ಅಯ್ಯ, ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗೆ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಸದ್ಯಕ್ಕೆ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ನಮ್ಮಿಬ್ರದ್ದು ಫಸ್ಟ್ ಟೈಮ್ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಇವತ್ತು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಸಿಂಗಲ್ ಆಗಿ ಎಷ್ಟೊಂದು ಕಡೆ ಹೋಗಿದ್ದೀನಿ, ಬಟ್ ಜೊತೆಗೆ ಹೋಗ್ತಿರೋದು ಮೊದಲನೇ ಟ್ರೆಕ್ಕಿಂಗ್ ಇದು. ಸೊ ನೋಡೋಣ ಹೇಗಿರುತ್ತೆ. ಶಿವಗಂಗೆದು ಆ್ಯಕ್ಚುಲಿ ಮೀಡಿಯಮ್ ಟ್ರೆಕ್ಕೇನೆ, ತುಂಬ ಏನು ಡಿಫಿಕಲ್ಟಿ ಇರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸೊ ಸಿಗೋಣ. ಆ್ಯಸ್ ಆಫ್ ನಾವು ಇವಾಗ ದಾಬಸ್ಪೇಟೆ ಹೈವೇನಲ್ಲಿ ಇದ್ದೀವಿ. ಅಲ್ಲಿ ಹೋಗಿದ್ದಾದ್ಮೇಲೆ ಮತ್ತೆ ಸಿಗೋಣ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇರೋದು. ಸೊ ಇನ್ನೇನು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದೀವಿ ಅಷ್ಟೇ. ಓಕೆ, ಇವಾಗ ರೀಚ್ ಆಗಿದ್ದೀವಿ. ಕೀರ್ತಿ ಹೇಳೋ ಪ್ರಕಾರ ಸ್ವಲ್ಪ ಈಸಿನೇ ಇರುತ್ತೆ ಟ್ರೆಕ್ ಅಂತ, ಅಷ್ಟೊಂದು ಕಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಈಸಿ ಇದೆ ಅಂತ ನನಗೂ ಅನಿಸ್ತದೆ. ಒಂದು ಸ್ವಲ್ಪ ಶೇಡ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಷ್ಟೇ, ಮೇಲ್ಗಡೆ ಬಿಸಿಲಲ್ಲೇ ನಡಿಬೇಕು ನೀನು. ಎಲ್ಲ ಗೊತ್ತಿರೋರು ಹಾಗೆ ಸುಮ್ಮನೆ ಕೊಚ್ಕೋಬೇಡಿ. ಓಕೆ ಲೆಟ್ಸ್ ಸಿ. ಹೆಂಗಿದ್ರು ಕ್ಯಾಬ್ಸ್ ಇದೆ, ಸೊ ಕ್ಯಾಬ್ಸ್ ಎಲ್ಲ ತಂದಿದ್ದೀವಿ. ಹೆಂಗಾಗತ್ತೆ ನೋಡೋಣ, ಬನ್ನಿ. ನಾವು ಆನ್ ದ ವೇ. ಓಕೆ, ರಾಜ ವಿಷ್ಣುವರ್ಧನ. ಓಕೆ, ಆ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಿತ್ತು ಶಿವಗಂಗೆನಲ್ಲಿ. ಅಷ್ಟು ದೇವಸ್ಥಾನ ಓಕೆ. ಎಲ್ಲ ಆಲ್ಮೋಸ್ಟ್ ಈ ಥರ ತುಂಬ ಸಿಕ್ತು. ಆ್ಯಕ್ಚುಲಿ ಬಿಟ್ಟಿದ ಮೇಲೆ ಒಂದು ಕಥೆನೇ ಇದೆ, ಹೇಳ್ತೀನಿ ಬನ್ನಿ ಹೇಳಿ. ಓಕೆ, ಇನ್ನು ಇದೇ ಥರ ಬರೋದಾ ಮೆಟ್ಲುಗಳು? ಬೆಟ್ಟನ ಕೊರೆದು ಸಣ್ಣ ಸಣ್ಣ ಮೆಟ್ಲು ಥರ ಮಾಡ್ಕೊಡ್ರಿ. ಓಕೆ, ನೀವು ಹತ್ವಾಗಿದ್ದಾರೆ ಈ ಥರ ಇತ್ತಾ ಅಥವಾ? ಎಲ್ಲ ಟೈಮು ಇದೆ. ಓಕೆ, ಈಗ ಮಾಡಿರೋದಲ್ಲ, ಹಾಂ ಇದೆಲ್ಲ ಆಗಲಿಲ್ಲ. ಹಾಂ, ವಿಷ್ಣುವರ್ಧನ ಟೈಮಿಂದನೂ ಇದೆಲ್ಲ ಹಿಂಗೆ ಇದ್ದದ್ದು. ಓಕೆ. ಇದೆ ಸ್ವಲ್ಪ ಸ್ವಲ್ಪ. ಇಲ್ಲ, ಇನ್ನು ಏನೋ ಬೇಕು. ದೂರಿಲ್ಲ ಅಂದರೆ ಇಲ್ಲೇ ಇರಿ, ನಾನೊಬ್ಳು ಹೋಗ್ಬಿಟ್ಟು ಬರ್ತೀನಿ. ನೈಸ್. ಈ ಥರ ಎಲ್ಲ ಅಡ್ವೆಂಚರಸ್ ಆಗಿದ್ರೆ ಸ್ವಲ್ಪ ಮಧ್ಯದಲ್ಲಿ ಸುಸ್ತಾಗಲ್ಲ. ಆಮೇಲೆ ಕೂರಬೇಕು ಅನ್ಸಲ್ಲ, ರೆಸ್ಟ್ ಮಾಡಬೇಕು ಅನ್ಸಲ್ಲ. ಕೂಲಾಗಿದೆ. ಬಿಸಿಲಿದೆ, ಆದರೂ ಇವಾಗ ಎಷ್ಟು ಟೈಮು? 7:45. 8 ಗಂಟೆನಾ? 8 ಗಂಟೆಗೆ ಎಂಥ ಬಿಸಿಲು ಹೊಡಿತಾ ಇದೆ ಅಂದರೆ ನಾವು ಸ್ವಲ್ಪ ಶೇಡ್ ಇರೋ ಪ್ಲೇಸಲ್ಲೆಲ್ಲ ಬರ್ತಾ ಇರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ಸಖತ್ ಬಿಸಿಲಿದೆ. ಕುಕುಂಬರ್ ತಿಂತೀಯಾ? ಟೇಸ್ಟೇ ಇಲ್ಲ. ಮುಂದೆ ಕೋತಿ ಕಾಟ ಜಾಸ್ತಿ ಅಂತೆ, ಅದಕ್ಕೆ ಈ ಕೋತಿಗೆ ಇಲ್ಲೇ ನೆನೆ ತಿನ್ಸ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೋತಿ ಕುಕುಂಬರ್ ತಿಂತಾ ಇದೆಯಲ್ಲ ಈಗ.
ಇಷ್ಟೇ ನೋಡ್ರಿ, ಅದೇ ಪಿಕ್. ಏನು ಹೊರಟ್ಬಿಡ್ತೀವಿ. ನೋಡಿ ಇದು ವ್ಯೂ. ಎಲ್ಲಿ? ಮುಂದೆ ಒಂಥರ ಚೆಕ್ ಹೋಗಿದ್ದೆ. ಅದ್ರ ಮೇಲೆ ಹೋದ್ರೆ ಮುಗೀತಲ್ವಾ? ಇಲ್ಲ, ಹೌದಾ? ಅಲ್ಲಿಂದ ಇನ್ನೂ ತುಂಬ ಹತ್ತದಿದೆ. ಹೌದಾ? ಕೀರ್ತಿ ಏನು ನೋಡ್ತಾ ಇದ್ದೀರಾ? ಜಕಣಾಚಾರಿ ಕೆತ್ತನೆಗಳು. ಇದು ಕಾಮನ್ ಆಲ್ಮೋಸ್ಟ್ ಓದ್ ಕಡೆ ಎಲ್ಲ. ಇಡೀ ಬೆಟ್ಟ ಎಲ್ಲ ಹುಡ್ಕೋರು 1000 ಪ್ರೇಮಿಗಳು ಸಿಗ್ತಿದ್ದಾರೆ. ಪಾಗಲ್ ಪ್ರೇಮಿ. ನಮ್ದೊಂದು ಬರೆಯೋಣವಾ? ಹಾಂ, ನಾವು ಪ್ರೇಮಿಗಳಲ್ಲ, ನಾವು ಗಂಡ ಹೆಂಡ್ತೀವಿ. ಗಂಡ ಹೆಂಡ್ತಿ ಹೆಸರು ಬರಿಬಾರ್ದಂತಾಯ್ತಾ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಎಂತ ಗಾಳಿ ಬೀಸ್ತಾ ಇದೆ ಅಂದರೆ ಸಖತ್ತಾಗಿದೆ. ಸಖತ್ತಾಗಿ ಬೀಸ್ತಾ ಇದೆ ಗಾಳಿ ಮಾತ್ರ. ಆಲ್ಮೋಸ್ಟ್ 90%. ಎಷ್ಟು ಬಂದಿದ್ದೀವಿ ನಾವು ಇವಾಗ? ಅಲ್ಲಿ ಶಿವಪಾರ್ವತಿ ಕಾಣಿಸ್ತಾ ಇದೆ ನೋಡ, ಅಲ್ಲಿ ಹತ್ರ ಬಂದರೆ 90% ಮುಗಿದಿದೆ ಅಂತ. ಓಕೆ, ಇನ್ನು 10% ಬೇಗ ಹತ್ಕೋಬೋದು. 10 ನಿಮಿಷ, ಕಾಲು ಗಂಟೆನೂ ತೊಗೊಳಲ್ಲ. अच्छा ठीक है समझ गया. ಓಕೆ. ಅಲ್ಲ, ಬಟ್ ಸನ್ರೈಸ್ ಆಗೋಗಿದೆ. ವ್ಯೂ ಏನು ಚೆನ್ನಾಗಿರುತ್ತಾ? ಕುತ್ಕೋಬೋದಾ ಅಲ್ಲಿ ಸ್ವಲ್ಪ ಹೊತ್ತು? ಈ ಥರ ಸನ್ರೈಸ್ ಪಾಯಿಂಟ್ ಅಲ್ಲ ಇದು. ಓಕೆ, ಸನ್ರೈಸ್ ಸನ್ಸೆಟ್ ಪಾಯಿಂಟ್ ಅಲ್ಲ ಇದು. ಮೇನ್ ಬರೋದು ಮೇಲ್ಗಡೆ ವ್ಯೂ ನೋಡೋದಕ್ಕೆ. ಒಂದು ಬೇಸಿಕ್ ಟ್ರಕ್ಕಿಂಗ್ ಆಗುತ್ತೆ ಅದಕ್ಕಷ್ಟೇ. ಏನು ಪ್ಲಾಸ್ಟಿಕ್ ಬಾಟಲ್ಸು ಎಷ್ಟು ಗಲೀಜು ಮಾಡಿದ್ದಾರೆ ಲಿಟ್ರಲಿ. ನಾನು ಬರ್ತಾ ಅನ್ಕೊತಾ ಇದ್ದೆ ಪರವಾಗಿಲ್ಲಪ್ಪ, ಏನು ಅಷ್ಟೊಂದು ಗಲೀಜಿಲ್ಲ ಅಂತ. ನೋಡಿದ್ರೆ ಇರೋಬರ ಗಲೀಜೆಲ್ಲ ಇಲ್ಲ ಹಾಕಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಒಂದು ಪಾಯಿಂಟಲ್ಲಿ ಎಲ್ಲ ಕಡೆ ಮೊಬೈಲಲ್ಲಿ ಮಾಡಿದ್ರೆ ಇದೊಂದು ಅಡ್ವಾಂಟೇಜು. ಯಾವಾಗ ಬೇಕೋ ಝೂಮ್ ಇನ್ ಮಾಡ್ಕೋಬೋದು, ಯಾವಾಗ ಬೇಕೋ ಝೂಮ್ ಔಟ್ ಮಾಡ್ಕೋಬೋದು. ಏನಂತೀರಾ? ಆ್ಯಕ್ಚುಲಿ ಇವಾಗ ನೀನು ಹತ್ಕೊಂಡ್ಬಂದಿದ್ದಲ್ಲ, ಅಲ್ಲಿ ನೋಡೊಂದ್ಸಲ ಏನು ಅಲ್ಲಿ ಹತ್ತದಿರೋದು. खत्म, बाय बाय, टाटा, गुड बाय, गया. ಕಂಪ್ಲೀಟ್ಲಿ ಇನ್ಕ್ಲೈನ್ಡ್ ಅದು. ಓಕೆ, ಹಿಂಗಿರುತ್ತೆ. ನೋಡೋಣ. ಬರೋದೇ ಬಂದಿದ್ದೀವಂತೆ, ಏನಾಗತ್ತೆ ನೋಡೋಣ. ಹುಷಾರಮ್ಮ. ಇದು ನೋಡೋದಕ್ಕೆ ಈಸಿ ಅನ್ಸುತ್ತೆ, ಹತ್ತದು ಫ್ಲ್ಯಾಶ್ ಬ್ಯಾಕ್. ಶಿವಗಂಗೆ ಇದು ಆ್ಯಕ್ಚುಲಿ ಮೀಡಿಯಮ್ ಟ್ರಕ್ಕೇನೆ, ತುಂಬ ಏನು ಡಿಫಿಕಲ್ಟಿ ಇರಲ್ಲ. 10% ಬೇಗ ಹತ್ಕೋಬೋದು. 10 ನಿಮಿಷ, ಕಾಲು ಗಂಟೆನೂ ತೊಗೊಳಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ಅಕ್ಕ ಬಂದ್ರು. ಫೈನಲಿ ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದೆ ಪೀಕ್. ಹಾಂ, ಹೆಂಗಿತ್ರಿ? ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕೋಲ್ಡ್ ವಾಟ್ರ್ ಸಿಗಲ್ಲ ಅಲ್ಲಿ, ನಾರ್ಮಲ್ ವಾಟ್ರ್ ಅಥವಾ ಜ್ಯೂಸ್ ಸಿಗುತ್ತೆ ಅಷ್ಟೇ. ನೋಡಿ ಇಲ್ಲಿ ನಿಮ್ಮ ಕಸಿನ್ ಬ್ರದರ್ಸು ತುಂಬ ತುಳುಕ್ತಾವ್ರೆ. ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ, ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ನೆಕ್ಸ್ಟ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಮೋಸ ಮಾಡ್ಬಿಟ್ರು, ಖಾಲಿ ಬಾಟ್ಲ್ ಕೊಟ್ಬಿಟ್ಟು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಕೆಳಗಡೆ ಹೊಡಿಯೋಕ್ಕಾಗ್ದಿರೋ ಗಂಟೆ ಇದೆ. ಓಕೆ, ಆ ಗಂಟೆ ನೋಡೋಕೆ ಹೆಂಗ್ ಕಟ್ಟಿರು? ಹೆಂಗೆ ಕಟ್ಟಿದ್ರೆ ಯಾರು ಎಲ್ಲಿಂದ ಕಾಣುತ್ತಾ? ಏನು ನಿಂತ್ಕೊಂಡಿದ್ದೀನಿ, ಕೆಳಗಡೆನೇ ಇರೋದು. ಓಕೆ, ಹೋಗುವ ಕೆಳಗಡೆ ಕಾಣ ನೋಡೋಣ.
ಅಲ್ಲಿ ಕಲ್ಯಾಣಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಸ್ಟಾರ್ಟ್ ಪಾಯಿಂಟು. ಅಲ್ಲಿಂದಾನೇ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಕಾರ್ ಇಲ್ಲ. ಆ್ಯಕ್ಚುಲಿ ಇಲ್ಲಿನ ಸ್ಪೆಷಾಲಿಟಿ, ಬೆಟ್ಟದ ಸ್ಪೆಷಾಲಿಟಿ ಬಂದ್ಬಿಟ್ಟು 4 ಸ್ಪೆಷಾಲಿಟಿ. ಒಂದು ಬೇಕಾದ್ರೆ ಆ ಕಡೆ ಅದ್ರದ್ದು ಹಿಂದೆಗಡೆ ಪಾಯಿಂಟ್ನ ಶಾಂತಲ ಡ್ರಾಪ್ ಪಾಯಿಂಟ್ ಅಂತಾರೆ. ಓಕೆ. ಆ್ಯಕ್ಚುಲಿ ಈ ಸ್ಟೋರಿ ರಾಜ ಇದ್ದ ಟೈಮಲ್ಲಿ ಶಾಂತಲ ಅನ್ನೋ ಒಬ್ಬಳು ಅರಮನೆ ಡ್ಯಾನ್ಸರು ಇಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ತಾರೆ. ಓಕೆ. ಅದಕ್ಕೆ ಇದನ್ನು ಶಾಂತಲ ಡ್ರಾಪ್ ಪಾಯಿಂಟ್ ಅಂತ ಅಂತಾರೆ. ಆಮೇಲೆ 3ನೇದು ಬಂದ್ಬಿಟ್ಟು ಕೆಳಗಡೆ ಅಂತರ್ಗಂಗೆ ಹೋಗ್ತಾ ನೋಡ್ಕೊಂಡು ಅದು. ಅದಾದಮೇಲೆ ಒಂದು ಗಂಗಾಧರೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಓಕೆ. ಯೂಶಲಿ ಬೆಣ್ಣೆಯಿಂದ ತಾನೇ ತುಪ್ಪ ಬರೋದು, ತುಪ್ಪದಿಂದ ಬೆಣ್ಣೆ ಬರುತ್ತೆ. ಓಕೆ. ಇಷ್ಟು ಈ ಜಾಗದ ಸ್ಪೆಷಾಲಿಟಿ. ಓಕೆ. ಅದಾದಮೇಲೆ ಅದೇನೋ ನೀರು ಅದೆಲ್ಲ ಆಮೇಲೆ ತೋರಿಸೋಣ. ಓಕೆ. ಅಲ್ಲಿ ಹೋದ್ಮೇಲೆ ಹೇಳೋಣ. ಗೊತ್ತು ಮಾಡ್ಕೊಳಕ್ಕಾಗಲಿಲ್ಲ. ಹೋಗ್ತೀರಾ ಅಷ್ಟು ಕ್ಲಿಫ್ಗೆ? ಅವರು ಫಸ್ಟೇ ಗೊತ್ತಲ್ಲ. ಕೇಳಿ ಹೆಂಗೆ ಹೋಗುತ್ತೆ ಅಂತ. ಇಷ್ಟು ಕ್ಲಿಫಲ್ಲಿ ಕೂತ್ಕೊಂಡಿದೆ, ಹೆಂಗೆ ಹೋಗ್ತೀವಿ ಶಿಶ್ ಅಷ್ಟು ಕ್ಲಿಫ್ಗೆ? ಹಲೋ, ಮೀಟರ್ ಬೇಕು ಮೀಟರ್. ಮೀಟರ್ ಬೇಕು ಮೀಟರ್. ಮೀಟರ್ ಮೀಟರ್ ಮೀಟರ್. ಹೆಂಗಿಂದ ಹೆಂಗೆ ಹೋದ್ರು ಅದಕ್ಕೆ ಬರೋಕ್ಕೆ ಗೊತ್ತಿರುತ್ತೆ, ಹಂಗಾಗಿ ಹೋಗಿರುತ್ತೆ. ಅಲ್ಲಿ ಹೆಂಗೆ ಜಂಪ್ ಆಗುತ್ತೆ. ಚಲೋ ಹೊರಡೋಣ, ಟೈಮ್ ಆಯಿತು. ಹೊಟ್ಟೆ ಹಸ್ವಾಗ್ತಿದೆ. ಹಾಂ ಕಾಸು ಕೊಡ್ಬೇಕು. ಪರ್ಫೆಕ್ಟಾಗಿ ಟ್ರೆಕ್ಕಿಂಗ್ ಎಲ್ಲ ಹೋದ್ರೆ ಮಾಮೂಲಿ ಕುದುರೆಮುಖ, ನೇತ್ರಾವತಿ, ಬಂಡೇಜಿ ಆ ಕಡೆಗೆಲ್ಲ ಹತ್ತೋದು ಹಿಂಗೆ ಹೊತ್ಬಿಡ್ತೀಯ, ಇಳಿಯೋದು ಕಷ್ಟ ಆಗುತ್ತೆ ಗೊತ್ತಾ. ಇಲ್ಲಿ ನಮ್ಗೆ ಅಕ್ಕಪಕ್ಕ ಎಲ್ಲ ರೈಲಿಂಗ್ಸ್ ಇದೆ, ಅದಕ್ಕೋಸ್ಕರ ನೀಟಾಗಿ ನೆಮ್ಮದಿಯಾಗಿ ಇಳಿತಾ ಇದ್ದೀವಿ. ಅಲ್ಲಿ ಏನೂ ಇರೋಲ್ಲ ಸೇಫ್ಟಿಗೆ. ಮೆಲ್ಲಗೆ ನೋಡಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಿಡ್ಕೊಂಡು ಹೋಗಬೇಕು. ಸ್ಲಿಪ್ ಆದರೆ ಇಲ್ಲಿಂದ ಕೆಳಗಡೆ ಒಂದೇ ಪಾರ್ಸಲ್. ಶಮಿ, ಸೈಡ್ ನೋಡ್ಕೊಂಡು ಹಿಡಿಬೇಕು ನೀನು, ಹಂಗಾಗಲ್ಲ. ನೀನು ಅಷ್ಟೊಂದು ಲಾಂಗ್ ಸ್ಟೆಪ್ ತೊಗೊಳಂಗಿಲ್ಲ. ನೋಡಿಲಿ ಹಿಂಗೆ ಹೋಗ್ಬೇಕು. ಅನ್ಪ್ಲಾನ್ ಕತೆಗಳು. ಅನ್ಪ್ಲಾನ್ ದಟ್ಸ್ ದಿ ಬೆಸ್ಟ್. ಅನ್ಪ್ಲಾನ್ ಕತೆಗಳು. ಕರೆಕ್ಟ್. ನಾವು ಅನ್ಪ್ಲಾಂಟ್ ಆಗಿ ಬಂದಿದ್ದೀವಲ್ಲ, ಕೇಳಿರಿ. ಅದಾದ್ರೂ ಆಗ್ಲಿ. ಫುಲ್ ಜೋಶಾ? ಎನರ್ಜಿ ಇದೆಯಾ ಅಥವಾ ಟ್ರೈನಾಗ ಹೊಟ್ಟೋಗಿದೆಯಾ? ಇಲ್ಲ, ಹೊಟ್ಟೆ ಹಸ್ವಾಗ್ತಾ ಇದೆ, ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ. ಹತ್ತುಬಿಟ್ಟು ಕ್ಯಾಲರೀಸ್ ಎಲ್ಲ ಇಳಿಸಿದಾಯಿತು. ಇವಾಗ ಜಾಸ್ತಿ ಮಾಡೋ ಪ್ರೋಗ್ರಾಮಾ? ಹೊಟ್ಟೆ ಹಸ್ವಾಗ್ತದೆ. 11 ಗಂಟೆ ಟೈಮು, ಸುಮ್ಮನೆ ಅಲ್ಲ. ನಾನು ಬೇಗ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡೆ. 11 ಗಂಟೆ ತಾಗಳಿದ ಪ್ರಕಾರ 11 ಗಂಟೆಗೆ ನಮ್ಮ ಮನೇಲಿ ಇರಬೇಕಿತ್ತು. ಮನೇಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ತಿಂಡಿ ಆಗಿ ರೆಸ್ಟ್ ಮಾಡ್ತಾ ಇರ್ತಿದ್ವಿ. ಲೇಟ್ ಆಯಿತು, ತಡ ಹೊಡಿತಾ ಇದೆ ಹೊಟ್ಟೆ. ಹೊಟ್ಟೆಗೆ ಏನಾರು ಇವಾಗ ಕೆಳಗಡೆ ದೇವಸ್ಥಾನದಲ್ಲಿ ಹೇಳಿದಾರಲ್ಲ ಆಗಲಿ, ಅಲ್ಲೇ ನಾನು ಕೊಟ್ಟರೆ ಏನು ಮಾಡೋದು? ತಿನ್ನೋದು ಎರಡೂ ತಿಂತೀಯಾ? ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದಾರ್ ಮಂಥನ ಅಲ್ಲ, ಬಕಾಸುರ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಹೊಟ್ಟೆನ ಏನೇ ನಿಂದು ಆದ್ರೂ ಟೇಸ್ಟ್ ಇದೆಯಲ್ಲೇ. ಕಣ್ಣು ಹಾಕ್ಬಿಟ್ಟು ಆಮೇಲೆ ನಿಮ್ಮ ಥರ ಆಗೋಗ್ಬಿಡ್ತೀನಿ. ಅಯ್ಯೋ, ಅದೊಂದು ಇವಾಗ ಬಂತು. ಶೇರ್ ಮಾಡು, ಶೇರ್. ಎಲ್ಲಿ ಬಂದ್ವಿ? ಈಗ ಹೊಳ್ಕೊಳ್ತೀರ್ತ. ಸ್ಪೆಷಾಲಿಟಿ ಏನಂದರೆ, ಒಂದು ಒಳಕಲ್ ಒಳಗಡೆ ಏನೋ ಅಂದ್ಕೊಂಡು ಕೈ ಹಾಕಿದ್ರೆ ಅದು ನಡೆಯುತ್ತೆ ನನಗೆ, ನಮಗೆ ಮೀನು ಸಿಗುತ್ತೆ. ಓಕೆ, ಇಲ್ಲ ಅಂದರೆ ಸಿಗಲ್ಲ. ಇನ್ನೊಂದು ನಂಬಿಕೆ ಅಂತಂದರೆ ಒಳ್ಳೆಯವ್ರಿಗೆ ಮೀನು ಸಿಗುತ್ತೆ, ಕೆಟ್ಟವ್ರಿಗೆ ಸಿಗಲ್ಲ. ಇದು ಇನ್ನೊಂದು ನಂಬಿಕೆ. ಓಕೆ.
ಮೆಲ್ಲೆ ಮೆಲ್ಲೆ. ಯಾಕ್ರಿ ಶೆಡ ಬಿಡಿದ್ದೀರಾ? കാന്ത ഞാനും വരാം. ನಮಗೋಗಿಲ್ಲ ಎಲ್ಲರೂ ಕೆಲ್ಸೆ ಆರ್ಟ್ನ ತೋರಿಸ್ಬೇಕಲ್ಲ. ಈ ಥರ ಎಲ್ಲ ಮಾಡಬಾರ್ದು, ಜಾಗಗಳನ್ನ ಹಾಳು ಮಾಡಬಾರ್ದು ಈ ಥರ ಎಲ್ಲ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಯಾರನ್ನ ಎನ್ ಆರ್ ಐಸ್ ಅಥವಾ ಯಾರನ್ನ ಫಾರಿನರ್ಸ್, ಇವು ಮೇಲ್ಗಡೆ ಇಬ್ಬರು ಫಾರಿನರ್ಸ್ ಹೋದ್ರೆ ನೀವು ನೋಡಿದ್ರೆ ಇವನ್ನೆಲ್ಲ ನೋಡ್ಕೊಂಡ್ರೆ ಇಂಡಿಯನ್ ಆಡ್ಕೊಂತಾರೆ. ಇಂಡಿಯನ್ಸೇ ಇಷ್ಟ ಅವರು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಏರೋಪ್ಲೇನ್ ಯಾವುದೋ ಚೈಲ್ಡ್ನ ಕರ್ಕೊಂಬಂದಿದ್ದೀನಿ ಗುರು. ನನಗೆ ಇದು ಒಂಥರ ಅಭ್ಯಾಸ. ಮನೇಲೂ ಅಷ್ಟೇ, ನಿಮ್ಮ ಮನೆ ಮೇಲೇನೂ ಹೋದಾಗ ನೋಡ್ತೀನಲ್ಲ. ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ. ವ್ಯೂಗಿಂತ ಗಾಳಿ ಚೆನ್ನಾಗಿದೆ ಇಲ್ಲಿ. ನಾನು ಚೆನ್ನಾಗಿದ್ದೀನ ಏನಂದೆ ಇನ್ನೊಂದ್ಸಲ ಹೇಳು. ಇವಾಗಿಂತ ನಾನು ಚೆನ್ನಾಗಿದ್ದೀನ. ಭ್ರಮೆ ಭ್ರಮೆ. ಬಿಟ್ಬಿಡ್ತೀವಾ? ಇಲ್ಲೆಲ್ಲ ಗಮನಿಸ್ರಿ ನೀವು, ಎಲ್ಲ ಕೆತ್ತನೆಗಳು ಆಗಲೇ ಬರ್ದಿರೋದು. ಇದೆಲ್ಲ ಲಿಪಿಗಳು, ಮೆಟ್ಲ ಮೇಲೆ ಲಿಪಿ ಬರೆದಿದ್ರು. ನೈಸ್. ಎಲ್ಲ ವಿಷ್ಣುವರ್ಧನ್ ಕಾಲದಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಲ್ಲ, ರಾಜ ವಿಷ್ಣುವರ್ಧನ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಗಂಗಾಧರೇಶ್ವರ ದೇವಸ್ಥಾನ. ಈಗ ತಾನೇ ದರ್ಶನ ಮಾಡ್ಕೊಂಬಂದ್ವಿ. ಒಳಗೆ ಕ್ಯಾಮ್ರಾ ಅಲ್ಲೋ ಇರಲಿಲ್ಲ. ಹೆಂಗಾಯ್ತಮ್ಮ ದರ್ಶನ? ಹೆಂಗಾಯ್ತು ದರ್ಶನ? ಸೂಪರಾಗಾಯಿತು. ಆ್ಯಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಡೇ ಆಗಿರೋದ್ರಿಂದ ಟ್ರೆಕ್ಕಿಂಗಿಗೂ ತುಂಬ ಜನ, ಸಿಕ್ಕಾಪಟ್ಟೆ ರಶ್ ಇತ್ತು. ಟೆಂಪಲಿಗೂ ಅದಕ್ಕಿಂತ ಜಾಸ್ತಿ ರಶ್ ಇತ್ತು ಇನ್ಫ್ಯಾಕ್ಟ್. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ದರ್ಶನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪ್ರಸಾದ ತಿನ್ಕೊಂಡು ಇವಾಗ ನೆಕ್ಸ್ಟ್ ನಾವು ಇಲ್ಲೇ ಸ್ಪೆಷಾಲಿಟಿ ನೋಡ್ದೆ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ತುಪ್ಪನ ದೇವ್ರ ಮೇಲೆ ಹಾಕಿ ಇದು ಅಭಿಷೇಕ ಮಾಡ್ತಾರೆ, ರಬ್ ಮಾಡ್ತಾ ಇರ್ತಾರೆ. ಅದು ಮಾಡುವಾಗ ಬೆಣ್ಣೆ ಬರುತ್ತೆ. ಬೆಣ್ಣೆ ಪ್ರಸಾದ ಎಲ್ಲನೂ ಕೊಟ್ಟಿದ್ರು, ಅದನ್ನೆಲ್ಲ ತಿನ್ಕೊಂಡು ಇವಾಗ ಇನ್ನೇನು ಇಲ್ಲೇ ಕೆಳಗಡೆ ಪಾತಾಳಗಂಗೆ ಮಾತಾಡೋದನ್ನು ಅಂತ ಇದೆ. ಅದ್ರ ಸ್ಪೆಷಾಲಿಟಿ ಕೀರ್ತಿ ಹೇಳ್ತಾರೆ. ಅದನ್ನು ನೋಡಿಕೊಂಡು ಮನೆ ಕಡೆ ನಾಳ ಹೊಡಿತದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತದೆ. ಹೊಡೋದ ಮನೆ ಕಡೆ ಬನ್ನಿ. ನಾವು ಇವಾಗ ಇರೋ ಜಾಗ ಒಂದು ಪಾತಾಳಗಂಗೆ ಅಂತ. ಸೊ ಶಿವಗಂಗೆ ಅಂದ್ರೇ ನಿಮಗೆಲ್ಲ ಗೊತ್ತಿರೋಂಗೆ ಇದು ದಕ್ಷಿಣ ಕಾಶಿ. ಸೊ ಇಲ್ಲಿ ಗಂಗೆ ನೀರು ಸಿಗುತ್ತೆ ಅಂತ ಅಂದ್ಬಿಟ್ಟು ಅಂತಾರೆ. ಇದ್ರ ಮೂಲ ಯಾರಿಗೂ ಇನ್ನೂ ಕಂಡಿಡಿಯೋಕ್ಕಾಗಲಿಲ್ಲ. ಬನ್ನಿ ನೋಡೋಣ. ಟಾರ್ಚ್ ಹಾಕ್ಬೇಕಾ? ನಾನು ಫೋನಲ್ಲಿ ಹಾಕ್ಲಾ? ಬೇಡ ಬಾ. ರೀಲಿಂಗ್ಸ್ ಇಟ್ಕೊಂಬನೆ. ಬಾ 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 ಸಾಕು ಬಾ. ಸೊ ನೋಡಿ, ಇದೆ ಪಾತಾಳಗಂಗೆ. ನೀರಿದೆಯಲ್ಲ, ಇದು ಗಂಗಾಯಿಂದನೇ ಬಂದಿದೆ ಅಂತ ನಂಬ್ತಾರೆ. ಬನ್ನಿ ವಾಪಸ್. ನೋಡ್ಕೊಂತಿಲ್ವ? ನೋಡ್ಕೊಂಡು ಓಕೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಟ್ರೆಕ್ನ ವ್ಲಾಗ್. ಏನು ಶಿವಗಂಗೆ ಟ್ರೆಕ್ನ ವ್ಲಾಗ್. ಇವಾಗ ಟೆಂಪಲ್ ದರ್ಶನ ಎಲ್ಲ ಆಯಿತು, ಎಲ್ಲ ಪ್ಲೇಸಸ್ ನೋಡಿ ಇಲ್ಲಿನ ಸ್ಪೆಷಾಲಿಟಿ ಎಲ್ಲ ತಿಳ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಆಗಿಲ್ಲ ಆ್ಯಕ್ಚುಲಿ, ಡೈರೆಕ್ಟ್ ಊಟ. ಬ್ರಂಚ್ ಆನ್ ದ ವೇ ಬ್ರಂಚಾ ಅಥವಾ ಮನೆಗೆ ಹೋಗ್ತೀವಾ ಏನೂ ಐಡಿಯಾ ಇಲ್ಲ. ಲೆಟ್ಸ್ ಸಿ ಹೆಂಗಾಗುತ್ತೆ ನೋಡೋಣ. ಸದ್ಯಕ್ಕಂತೂ ಇಲ್ಲಿ ಸಖತ್ತಾಗಿತ್ತು, ದರ್ಶನ ಸಖತ್ತಾಗಾಯಿತು, ಟ್ರೆಕ್ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಸುಸ್ತಾದ್ರೂ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಹತ್ವಿ. ಓಕೆ, ತುಂಬ ಇಳಿಯೋದು ಬೇಡ. ನೆಕ್ಸ್ಟು ಇನ್ನೊಂದು ವಿಡಿಯೋ ಇನ್ನೊಂದು ಕಡೆ ಸಿಗೋಣ. ಟೇಕ್ ಕೇರ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.